Hello, energetic and enthusiastic students. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and the batch Yatharth. ಹೇ ಸ್ಟೇಟ್ ಟಾಪರ್ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅಥವಾ CBSE ಎಕ್ಸಾಮ್ನಲ್ಲಿ ಬೋರ್ಡ್ ಟಾಪರ್ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಫ್ಯೂಚರ್ನಲ್ಲಿ could be in 10th standard or could be in 11th or 12th standard, then this lesson is very, very, very important. E lesson will form a foundation for the basics of chemistry. ಅದಕ್ಕೊಂದು ಫೌಂಡೇಶನ್ ಕೊಡ್ತಾ ಇದೆ. ಸೊ ನೀವು ಫ್ಯೂಚರ್ ಕೆಮಿಸ್ಟ್ರಿ ಟಾಪರ್ಸ್ ಆಗ್ತೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಲಿಸನ್ ಟು ದಿಸ್ ಕ್ಲಾಸ್, ಡು ನಾಟ್ ಸ್ಕಿಪ್. ಹಾಗಾದ್ರೆ ವಾಟ್ ಡಿಡ್ ವಿ ಕವರ್ ಇನ್ ಪ್ರೀವಿಯಸ್ ವಿಡಿಯೋ? ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅಂತ ಹೇಳುವ ಚಾಪ್ಟರ್. ಸೊ ದ್ಯಾಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಲ್ವಾ? ನಮಗೆ ಗೊತ್ತಾಯ್ತು ಹೌ ದಿಸ್ ಮ್ಯಾಟರ್ ಅರೌಂಡ್ ಅಸ್ ಬಿನ್ ಕ್ಲಾಸಿಫೈಡ್ ಇನ್ ಟು ಕಂಪೌಂಡ್ಸ್, ಎಲಿಮೆಂಟ್ಸ್, ಹೋಮೋಜಿನಿಯಸ್ ಮಿಕ್ಸ್ಚರ್, ಹಿಡ್ರೋಜಿನಿಯಸ್ ಮಿಕ್ಸ್ಚರ್. ವೆಲ್, ಈಗ ಅದ್ರೊಳಗಡೆ ಡಿಗ್ ಆಗಿ ಅಥವಾ ಅದ್ರೊಳಗಡೆ ಹೋಗಿ ಪ್ರತಿ ಕಂಪೌಂಡ್ಸ್ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರಬಹುದು, ಅಥವಾ ಹೋಮೋಜಿನಿಯಸ್ ಮಿಕ್ಸರ್ ಆಗಿರ್ಬೋದು, ಹಿಟ್ರೋಜಿನಿಯಸ್ ಮಿಕ್ಸರ್ ಆಗಿರ್ಬೋದು, ಅವುಗಳ ಒಳಗಡೆ ಹೋದಾಗ ವಾಟ್ ದೇ ಆರ್ ಮೇಡ್ ಅಪ್ ಆಫ್ ಅಂತ ಹೇಳುವ ಕ್ವೆಶನ್. ಸಿ, ವೆನ್ ಯು ಲುಕಿಂಗ್ ಇನ್ ಟು ದ ಸಾಲ್ಟ್, ವಾಟ್ ದಿಸ್ ಸಾಲ್ಟ್ ಇಸ್ ಮೇಡ್ ಅಪ್ ಆಫ್? ಐ ಆಮ್ ಲುಕಿಂಗ್ ಇನ್ ಟು ಬೋರ್ಡ್, ವಾಟ್ ದಿಸ್ ಬೋರ್ಡ್ ಇಸ್ ಮೇಡ್ ಅಪ್ ಆಫ್? ಐ ಆಮ್ ಲುಕಿಂಗ್ ಇನ್ ಟು ಮೈ ಸೆಲ್ಫ್, ವಾಟ್ ಆಮ್ ಐ ಮೇಡ್ ಅಪ್ ಆಫ್? ಮೈ ಹ್ಯಾಂಡ್ಸ್, ಪೆನ್, ವಾಚ್, the whole self of mine made up of what? Atoms. So nanu group of atoms with the name of Shrija talking to you. You are nothing but a group of atoms with specific name, correct? So today's class I'm going to discuss about atoms and molecules chapter, and the topic is law of conservation of mass given by the father of chemistry anta heltivi ivrna, Antoine L. Lavoisier. ಜೊತೆಗೆ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಅಥವಾ ಲಾ ಆಫ್ ಡೆಫಿನೈಟ್ ಪ್ರೊಪೋರ್ಷನ್ ಅಂತ ಕೂಡ ಹೇಳ್ತೀವಿ, ಗಿವನ್ ಬೈ ಜೋಸೆಫ್ ಪ್ರೌಸ್ಟ್. ಸೊ ಇವರು ಆಟಮ್ಸ್ಗಳ, ಮಾಲಿಕ್ಯೂಲ್ಸ್ಗಳ ಬಗ್ಗೆ ಡಿಫೈನ್ ಮಾಡೋದಕ್ಕಿಂತ ಮುಂಚೆ ಏನಿತ್ತು ಇವ್ರ ಮೈಂಡಲ್ಲಿ, ಹೇಗೆ ಇದು ಸ್ಟಾರ್ಟ್ ಆಯಿತು ಈ ಒಂದು ಕಲ್ಪನೆ ಆಫ್ ವಾಟ್ ವಿ ಆರ್ ಮೇಡ್ ಆಫ್, ಥಾಟ್ ಅಬೌಟ್ ವಾಟ್ ದಿಸ್ ಪೆನ್ ಇಸ್ ಮೇಡ್ ಅಪ್ ಆಫ್, ನಾವೆಲ್ಲ ಏನು ಅಂತ ಹೇಳೋ ಥಾಟಿಗೆ ಆನ್ಸರ್ ಕೊಡ್ತಾರೆ Indian philosopher called as Maharishi Kanad. So 500 BC timeನಲ್ಲಿ Maharishi Kanad, ಈ ಒಂದು ಡಿಸ್ಕಷನ್ ವಾಸ್ ಹ್ಯಾಪನಿಂಗ್ ಪ್ಯಾರಲಲ್ ಅರೌಂಡ್ ದ ವರ್ಲ್ಡ್. ಗ್ಲೋಬಲಿ ಈ ಡಿಸ್ಕಷನ್ಸ್ ನಡಿಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ, ಪ್ರೌಡ್ ಟು ಬಿ ಟೆಲ್ ಯು ದ ಸ್ಟೋರಿ, ಮಹರ್ಷಿ ಕಣದ್ ಅವರು ಮಾತಾಡ್ತಾರೆ. ಸೊ ನಿಮಗೆ ಬೇರೆ ಬೇರೆ ಎಪಿಕ್ ಸ್ಟೋರೀಸ್ ಗೊತ್ತಿರುತ್ತೆ, ಬೇರೆ ಬೇರೆ ವರ್ಡ್ಸ್ಗಳು ಗೊತ್ತಿರುತ್ತೆ, ಗುಡ್ ಮಾರಲ್ ಸ್ಟೋರೀಸ್ ಗೊತ್ತಿರುತ್ತೆ, ಸೈನ್ಸ್ ರಿಲೇಟೆಡ್ ಸ್ಟೋರಿ ಕಣದ್ ಹೇಳ್ತಾರೆ. ನೋಡಿ, ನಿಮ್ಮನ್ನು ನೀವು ಡಿವೈಡ್ ಮಾಡ್ತಾ 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 ಯು ರೀಚ್ ಅ ಸ್ಟೇಜ್ ವೇರ್ ಯು ಕೆನ್ ನಾಟ್ ಫರ್ದರ್ ಡಿವೈಡ್. ಸೊ ಯು ಕಾಲ್ ಯೋರ್ ಸೆಲ್ಫ್ ಅಸ್ ಪದಾರ್ಥ್. ಇನ್ ಸ್ಯಾನ್ಸ್ಕ್ರಿಟ್ನಲ್ಲಿ ಮ್ಯಾಟರನ್ನು ಪದಾರ್ಥ ಅಂತ ಹೇಳಿ ತಗೊಂಡ್ರೆ, ಇಫ್ ಯು ಗೋ ಆನ್ ಡಿವೈಡಿಂಗ್ ದಿಸ್ ಪದಾರ್ಥ, ಯು ರೀಚ್ ಅ ಸ್ಟೇಜ್ ವೇರ್ ಯು ಕೆನ್ ನಾಟ್ ಫರ್ದರ್ ಡಿವೈಡ್ ಇಟ್, ಆ್ಯಂಡ್ ದ್ಯಾಟ್ ಸ್ಮಾಲೆಸ್ಟ್ state of that matter or padarth is called as paramanu. ಪರಮಾಣು ಅಂತ ಹೇಳಿದ್ರೆ ಆಟಮ್ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಅ ಸ್ಟೇಜ್ ವಿಲ್ ಕಮ್ ವೆನ್ ವಿ ಶಲ್ ಕಮ್ ಅಕ್ರಾಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್. ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಸಿಗುತ್ತೆ, ಬಿಯಾಂಡ್ ವಿಚ್ ಫರ್ದರ್ ಡಿವಿಷನ್ ವಿಲ್ ನಾಟ್ ಬಿ ಪಾಸಿಬಲ್. ಅದಕ್ಕಿಂತ ಮತ್ತೆ ಡಿವೈಡ್ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಸ್ಟೇಟನ್ನು ವಿ ಕಾಲ್ ಆಸ್ ಪರಮಾಣು. ದಿಸ್ ಅ ಮೂವಿ ಆಲ್ಸೋ, ಪರಮಾಣು ಮೂವಿ. ನೋಡಿದ್ದೀರಾ? ಸೊ ನೋಡಿದರೆ ಕಮೆಂಟ್ ಮಾಡಿ. ಓಕೆ, ಸೊ ಅನಾದರ್ ಇಂಡಿಯನ್ ಫಿಲಾಸಫರ್, ಅವ್ರು ಯಾರು? ಪಕುದ ಕಟ್ಯಯಾಮ. ಪಕುದ ಕಟ್ಯಯಾಮ ಅಂತ ಹೇಳೋರು ಹೇಳ್ತಾರೆ. ಹಿ ಆಲ್ಸೋ ಕಂಟಿನ್ಯೂಸ್ ಫ್ರಮ್ ವೇರ್ ದ ಋಷಿ ಕಣದ್ ಹ್ಯಾಸ್ ಟಾಟ್. ಅವ್ರು ಹೇಳ್ತಾರೆ, ದೀಸ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಪರಮಾಣು, ಓಕೆ, normally exist in a combined form which gives various forms of matter. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಮಕ್ಕಳೇ. ಈಗಿನ ಕಾಲದ ಮಕ್ಕಳಿಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳೋ ಬರೆಯೋ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೇನೇ ಬರೆಯಲ್ಲ. ಆ ಟೈಮ್ನಲ್ಲಿ, ಅಂದರೆ ಎಲ್ಲ ಮಕ್ಕಳಲ್ಲ, ತುಂಬ ಒಳ್ಳೆ ಮಕ್ಕಳು ಕೂಡ ನೀವು ಇದ್ದೀರಾ ಅಂತ ನನಗೆ ಗೊತ್ತು, ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್ಸ್. ಆ ಟೈಮ್ನಲ್ಲಿ ಈ ಪಕುದ ಕಟ್ಯಯಾಮ ಹೇಳ್ತಾರೆ, ಎಲ್ಲ ಪರಮಾಣುಗಳನ್ನು ಒಟ್ಟುಗೂಡಿಸಿದ್ರೆ, ಅವರು ಯೂಶಲ್ ಆಗಿ ಒಟ್ಟುಗೂಡಿರುವಂತಹ ಸ್ಟೇಟ್ನಲ್ಲಿ ಇರುತ್ತೆ. ಪರಮಾಣುಗಳದ್ದು ಕಾಂಬಿನೇಷನ್ ಫಾರ್ಮ್ನಲ್ಲಿದ್ದಾಗ ಅದು ಬೇರೆ ಬೇರೆ ಮ್ಯಾಟರನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಗ್ರೇಟ್ ಥಿಂಕಿಂಗ್ ನೋಡಿ ಅವರು.
ಕರೆಕ್ಟ್. ಸೊ ಈ ಎರಡು ಇಂಡಿಯನ್ ಫಿಲಾಸಫರ್ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಗ್ರೀಕ್ನಲ್ಲೂ ಕೂಡ ತುಂಬ ಬುದ್ಧಿವಂತ ಹಲವಾರು ಫಿಲಾಸಫರ್ಸ್ ಇದ್ರು. ಅದರಲ್ಲಿ ಡೆಮೋಕ್ರಿಟಸ್ ಒಬ್ರಿದ್ರು, ಲ್ಯೂಸಿಪಸ್ ಒಬ್ರಿದ್ರು. ಸೊ ಇವರು ಕೂಡ ಹೇಳ್ತಾ ಹೋಗ್ತಾರೆ, ಇಫ್ ಯು ಗೋ ಆನ್ ಡಿವೈಡಿಂಗ್ ಅ ಮ್ಯಾಟರ್, ಅ ಸ್ಟೇಜ್ ವಿಲ್ ಕಮ್ ವೆನ್ ಪಾರ್ಟಿಕಲ್ಸ್ ಒಬ್ಟೈನ್ಡ್ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಫರ್ದರ್. ಅದನ್ನ ಡೆಮೋಕ್ರಿಟಸ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ದೀಸ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಸ್ ಆಟಮ್ಸ್. ದೀಸ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ are called as atoms. ಸೊ ಅಟೋಮಿಯೋ ಅಂತ ಹೇಳುವಂತಹ ಗ್ರೀಕ್ ವರ್ಡ್ ಇಂದ ಇದನ್ನ ಡಿರೈವ್ ಮಾಡ್ತಾರೆ. ಅಟೋಮಿಯೋ ಅಂತ ಹೇಳಿದ್ರೆ ಅಗೇನ್ ಇಂಡಿವಿಸಿಬಲ್, ಅನ್ಕಟ್ಟಬಲ್. ಅನ್ಕಟ್ಟಬಲ್, ಇಂಡಿವಿಸಿಬಲ್ ಅಂತ ಹೇಳ್ತಾರೆ. ಸೊ ಡೆಮೋಕ್ರಿಟಸ್ ಕೂಡ ಹೇಳಿದ್ದೆ ಅದು. If you go on dividing a matter, a stage will reach where the particles cannot be cut further. And that indivisible state of matter is called as atom. That particle is called as atom. And that has been derived from a Greek word called as atomio. All right. ಇದೆಲ್ಲವುಗಳು ಕೂಡ ಫಿಲಾಸಫಿಕಲ್ ಕನ್ಸಿಡರೇಷನ್ಸ್ ಇಂದ ಇತ್ತು. ಎಕ್ಸ್ಪೆರಿಮೆಂಟಲ್ ವರ್ಕೇ ಇರಲಿಲ್ಲ, ರೈಟ್? ಸೊ ದೆರ್ ವಾಸ್ ನೋ ಮಚ್ ಎಕ್ಸ್ಪೆರಿಮೆಂಟಲ್ ವರ್ಕ್ ಟು ವ್ಯಾಲಿಡೇಟ್ ದೀಸ್ ಐಡಿಯಾಸ್. ಇವುಗಳೆಲ್ಲವುಗಳು ಕೂಡ ಐಡಿಯಾಸ್ ಅಷ್ಟೇ ಆಗಿತ್ತು ಮಕ್ಕಳೇ. ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಬೇಕೇ? ಅದು ಇರಲಿಲ್ಲ ಆ ಟೈಮ್ನಲ್ಲಿ. ಮತ್ತೆ ಅದು ಬರ್ತಾ ಹೋಗುತ್ತೆ ಒಂದೊಂದು ಟೈಮ್ ನಂತರ. ಇಟ್ ವುಡ್ ಕಮ್. ಏನದು ಆ ಎಕ್ಸ್ಪೆರಿಮೆಂಟಲ್ ಐಡಿಯಾ ಯಾವ ಟೈಮಲ್ಲಿ ಬಂತು? ಎಕ್ಸಾಕ್ಟ್ಲಿ 18th century, 1800 years afterwards ಬರುತ್ತೆ ನೋಡಿ. ಒನ್ ಬೈ ಒನ್ ಎಕ್ಸ್ಪೆರಿಮೆಂಟ್ಸ್ ಪೀಪಲ್ ವಿಲ್ ಡಿಸ್ಕವರ್ electrons, protons, neutrons, and today fundamental particles, bosons and fermions, what not. ಅಲ್ಲ, ಮ್ಯಾಟರನ್ನ ನಾವು 5 ಸ್ಟೇಟ್ ಆಫ್ ಮ್ಯಾಟರ್ ಅಂತ ಹೇಳಿದ್ರೆ ಇಲ್ಲ, 21 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ, 32 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ ಅಂತ ಹೇಳಿ ಜನಗಳು ಮಾತಾಡ್ತಾರೆ. ಎಷ್ಟೊಂದು ಅದ್ಭುತವಾದಂತಹ ಒಂದು ಬೆಳವಣಿಗೆ, ರೈಟ್? ಸೊ ಲೆಟ್ಸ್ ಗೋ ಹೆಡ್ ಫರ್ದರ್. ದ್ಯಾಟ್ ವಾಸ್ ಅ ಹಿಸ್ಟ್ರಿ ಆನ್ ದ ಕಾನ್ಸೆಪ್ಟ್ ಕಾಲ್ಡ್ ಅಸ್ ಆಟಮ್. ಹೇಗೆ ಅದು ಆಟಮ್ ಅಂತ ಹೇಳೋ ಕಾನ್ಸೆಪ್ಟ್ ಎಲ್ಲರ ಮೈಂಡಿಗೆ ಬರ್ತಾ ಹೋಯಿತು ಅಂತ ಹೇಳಿ. ಸೊ ಇದೇ ಟೈಮ್ನಲ್ಲಿ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಬರುತ್ತೆ. ಕೆಲವೊಂದು ಡಿಫ್ರೆಂಟ್ ಸೈಂಟಿಸ್ಟ್ಗಳಿಂದ ಮಾತಾಡ್ತಾ ಹೋಗ್ತಾರೆ ಈ ಆಟಮ್ಸ್ಗಳದ್ದು ಒಂದು ಟಾಕ್ ನಡೆಯುವಂಥ ಟೈಮ್ನಲ್ಲಿ. ಏನದು? 2 ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ನ 9th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾರೆ, 4ರಿಂದ 5 ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ನ 11th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾರೆ. ಸೊ ಇಲ್ಲಿ ನೀವು ಓದುವಂತಹ 2 ಲಾ ಆಫ್ ಕಾಂಬಿನೇಷನ್ಸ್ ಬಂದು ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೊಸಿಷನ್, ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೊಸಿಷನ್ ಆರ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಫಸ್ಟ್ ಒನ್ ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ಲ, ಮಾಸ್. ತುಂಬ ಇಂಪಾರ್ಟೆಂಟ್ ದ ಫಸ್ಟ್ ಲಾ. ಯಾಕಂದರೆ ಎವ್ರಿ ಕೆಮಿಕಲ್ ರಿಯಾಕ್ಷನ್ಸ್, ನಾರ್ಮಲ್ ಕೆಮಿಕಲ್, ಆರ್ಡಿನರಿ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದರೆ ಅದು ಈ ಲಾವನ್ನು ಒಬೆ ಮಾಡಬೇಕಾಗುತ್ತೆ ಅಂತ ಹೇಳೋ ರೂಲ್ ಇದೆ. ಆಲ್ ರೈಟ್, ಹಾಗಾದರೆ ನೋಡೋಣ ಫರ್ದರ್. ನಾನು ಇಲ್ಲಿ ಹೇಳಿದೆ 2 ಲಾಸ್ ಏನು ಅಂತ ಹೇಳಿ. ಫಸ್ಟ್ ಲಾವನ್ನು ಯಾರು ಕೊಡ್ತಾರೆ? ಆಂಟೋಯಿನ್ ಎಲ್ ಲೆವಾಯ್ಸಿಯರ್ ಅಂತ ಹೇಳುವಂತಹ ಒಂದು ಸೈಂಟಿಸ್ಟ್ ಕೊಡ್ತಾರೆ. ಸೊ ಹಾಗಾದರೆ ಈ 2 ಲಾಸ್ ಬಗ್ಗೆ ಮಾತಾಡಬೇಕಾದ್ರೆ ಲೆಟ್ ಮೀ ಫಸ್ಟ್ ಟಾಕ್ ಅಬೌಟ್ ದ ವೆರಿ ಫಸ್ಟ್ ಲಾ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಲೆವಾಯ್ಸಿಯರ್ ಅಂತ ಹೇಳುವಂತಹ ಸೈಂಟಿಸ್ಟ್ 1774 ಇಯರಲ್ಲಿ, 17th centuryಯಲ್ಲಿ ಮಾತಾಡ್ತಾರೆ. ಅವ್ರೇನು ಮಾತಾಡ್ತಾರೆ ಅಂತ ಹೇಳೋಕ್ಕಿಂತ ಮುಂಚೆ ಐ ವಿಲ್ ಡಿಫೈನ್ 2 words ಟು ಯು, ಓನ್ಲಿ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ? ಸೊ ನಿಮಗೆ ಗೊತ್ತಿರಲಿ, ಒಂದು ಕೆಮಿಕಲ್ ಚೇಂಜ್ ಆಗ್ತಾ ಇದೆ, ಕೆಮಿಕಲ್ ಪ್ರಾಸೆಸ್ ಆಗ್ತಿದೆ ಅಂತ ಹೇಳಿದರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಕೆಮಿಕಲ್ ಚೇಂಜ್, ದೇ ಆರ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್. I'll define once again. Substance which combine together or react in a chemical reaction or a chemical change are known as reactants. ಸೊ ಯಾರು ರಿಯಾಕ್ಟ್ ಆಗ್ತಾರೋ ಒಂದು ಕೆಮಿಕಲ್ ಚೇಂಜ್ ಆಗಬೇಕಾದ್ರೆ ಆ 2 ಸಬ್ಸ್ಟೆನ್ಸ್ಗಳನ್ನ ಅಥವಾ ಒಂದು ಸಬ್ಸ್ಟೆನ್ಸನ್ನು ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೇವೆ. ಆ ಒಂದು ಪ್ರಾಸೆಸ್ ನಂತರ ನಮ್ಗೆ ಏನು ಸಿಗುತ್ತೋ, ಅಂದರೆ ಸಬ್ಸ್ಟೆನ್ಸ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ಅ ಕೆಮಿಕಲ್ ರಿಯಾಕ್ಷನ್, new substance obtained or formed as a result of chemical reaction is called as products.
ಸೊ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಅಂತ ಹೇಳಿದ್ರದ್ದು ಟರ್ಮಿನಾಲಜಿದು ಟೆಕ್ನಿಕಲ್ ಮೀನಿಂಗ್ ಗೊತ್ತಾಯ್ತಲ್ವಾ ನಿಮಗೆ? ಆಲ್ ರೈಟ್. ಸೊ ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ NCERT ಟೆಕ್ಸ್ಟ್ ಬುಕ್ ನಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ಮತ್ತೆ ಈಚೆಗೆ ಬರ್ತೀನಿ, ಬಿಕಾಸ್ ಎರಡೂ ರೀತಿಯಲ್ಲೂ ನೀವು ಕಲಿಬೇಕಾಗುತ್ತೆ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳುತ್ತೆ, ಗಿವನ್ ಬೈ ಲೆವೋಯ್ಸಿಯರ್, ಆಂಟಾಯಿನ್ ಎಲ್ ಲೆವೋಯ್ಸಿಯರ್ ಹೇಳ್ತಾರೆ, ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್. ಇಟ್ ಕ್ಯಾನ್ ಬಿ ಸ್ಟೇಟೆಡ್ ದಟ್ ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್. ಮಾಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ನೀದರ್ ಬಿ ಕ್ರಿಯೇಟೆಡ್ ನಾರ್ destroyed in a chemical reaction. So this is your NCERT statement. Stick to the statement particularly. ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾ? ನಾನು ಕೊಡ್ತೀನಿ, ವೇಟ್ ಮಾಡಿ. NCERT ಲೆವೆಲಲ್ಲಿ ಕೇಳಿದಾಗ ಯಾರು ಇದನ್ನ ಸ್ಟೇಟ್ ಮಾಡ್ತಾರೆ ಮತ್ತೆ ಲಾ ಏನು, ತುಂಬಾ ಇಂಪಾರ್ಟೆಂಟ್. ಯಾರು ಸ್ಟೇಟ್ ಮಾಡಿದ್ರಿ ಇದನ್ನ? ಲೆವೋಯ್ಸಿಯರ್, LAVOISIER, ಲೆವೋಯ್ಸಿಯರ್. Antoine Lavoisier, Antoine L Lavoisier or Antoine Lavoisier ಅಂತ ಹೇಳುವ ಸ್ಟೇಟ್ ಸೈಂಟಿಸ್ಟ್, ಫಿಲಾಸಫರ್ ಏನು ಮಾಡ್ತಾರೆ, ಈಸ್ ಅ ಸೈಂಟಿಸ್ಟ್ ಬೇಸಿಕಲಿ, ಹೇಳ್ತಾರೆ ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಮಾಸನ್ನ ಪ್ರೊಡ್ಯೂಸ್ ಮಾಡೋದು ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನೀವು ಕನ್ವರ್ಟ್ ಮಾಡ್ಬೋದು. ಥ್ರೂ ವಾಟ್? ಥ್ರೂ ಅ ಚೇಂಜ್. ವಾಟ್ ಚೇಂಜ್? ಫಿಸಿಕಲ್ ಚೇಂಜ್ ಇಲ್ಲ, ಮತ್ತೆ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ನಲ್ಲಿ ಒಂದು ಪರ್ಟಿಕ್ಯುಲರ್ ಮಾಸನ್ನು ಬೇರೆ ಟೈಪ್ ಆಫ್ ಸಬ್ಸ್ಟೆನ್ಸ್ ಆಗಿ ನೀವು ಚೇಂಜ್ ಮಾಡ್ತೀರೇ ಹೊರತು ಆ ಮಾಸನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ರೈಟ್? ಸೊ ಐ ವಿಲ್ ಆಸ್ಕ್ ಯು ಫ್ಯೂ ಕ್ವೆಶನ್ಸ್ ಲೇಟರ್ ಆನ್ ದಿಸ್. ಈಗ ಕೆಮಿಕಲ್ ರಿಯಾಕ್ಷನ್ಸ್ ಬಂದಾಗ ಇದನ್ನು ಹೇಗೆ ನಾವು ತಗೊಳ್ಬೇಕು? ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಹೀಗೂ ಹೇಳ್ತಾರೆ, ತಿಳ್ಕೊಳ್ಳಿ. ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಿದೆ ಅಂತ ಹೇಳಿದ್ರೆ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್, ಟೋಟಲ್ ಮಾಸ್ ಆಫ್ ದ products is equal to total mass of the reactant. That is, there is no change in mass during ordinary chemical reaction. ಯಾಕೆ ಮ್ಯಾಮ್ ಆರ್ಡಿನರಿ ಹೇಳ್ತೀರಾ? ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಗೆ ಇದು ಅಪ್ಲಿಕೇಬಲ್ ಅಲ್ವಾ? ಅಲ್ಲ. ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಸಮ್ ಅಮೌಂಟ್ ಆಫ್ ಮಾಸ್ ಇಸ್ ಆಲ್ಸೋ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಆರ್ಡಿನರಿ ರಿಯಾಕ್ಷನ್ಸ್. ಗೊತ್ತಾಯ್ತಾ? ಸೊ ಏನು ಹೇಳ್ತಾರೆ? ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್, ಐ ಟೋಲ್ಡ್ ಯು ವಾಟ್ ಇಸ್ ಪ್ರಾಡಕ್ಟ್ ನೌ, ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್. ಮ್ಯಾಮ್, ವೈ ಡು ವಿ ಹ್ಯಾವ್ ಟು ಲರ್ನ್ ದ ಸ್ಟೇಟ್ಮೆಂಟ್? ಗೊತ್ತಿರಲೇಬೇಕು, because you are going to solve the problems. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಯು ಹ್ಯಾವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇನ್ ಯುವರ್ ಎಕ್ಸಸೈಸ್ ಆಸ್ ವೆಲ್ ಆಸ್ ಇನ್ ಯುವರ್ ಇನ್ ಟೆಕ್ಸ್ಟ್. ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ದೋಸ್ ಪ್ರಾಬ್ಲಮ್ಸ್ ಆರ್ ಬೇಸ್ಡ್ ಆನ್ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್. ಆಕ್ಟಿವಿಟಿ ಕೂಡ ಬೇಸ್ಡ್ ಆನ್ ಕೆಮಿಕಲ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಒಂದು ಆಕ್ಟಿವಿಟಿಯನ್ನು. ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ಗೆ ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಹೇಗೆ ಅಪ್ಲೈ ಮಾಡ್ತೀರಾ? ಪ್ರಾಡಕ್ಟ್ ತಗೊಳ್ತೀರಾ, ಅನ್ನ ತಗೊಳ್ತೀರಾ, ಅಕ್ಕಿ 2 ಕಿಲೋ ಅಕ್ಕಿ ತಗೊಳ್ತೀರಾ, ನೀರು ಹಾಕ್ತೀರಾ, ನೀವು ಆ 2 ಕಿಲೋ ಅಕ್ಕಿ ಏನು ತಗೊಂಡಿರ್ತೀರಾ ಆ ಎಲ್ಲ ಮಾಸ್ಗಳು ಕೂಡ ಕುಕ್ಡ್ ರೈಸ್, ಅನ್ನ ಆಗಿ ಕನ್ವರ್ಟ್ ಆಗಲೇಬೇಕು. ವಾಟರ್ ಹಾಕ್ತೀರಾ, ಆ ವಾಟರು ಮತ್ತು ರೈಸ್ ಇದು ಎರಡೂ ವೆಯ್ಟ್ ಕುಕ್ಡ್ ರೈಸಲ್ಲಿ ಇರಬೇಕು. ಬಟ್ ಇರಲ್ವೇ, ಪ್ರೆಷರ್ ಕುಕ್ಕರ್ ತಾನೆ, ಕೆಲವೊಂದಷ್ಟು ವಾಟರ್ ವಿಲ್ ಇವಾಪರೇಟ್ ಔಟ್ಸೈಡ್. ಆ ಪ್ರೆಷರಲ್ಲಿ ವಿಶಿಲ್ ಬಂದಾಗ ಕೂ ಅಂತೇಳಿ ವಿಶಿಲ್ ಬಂದಾಗ ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಿ ಹೊರಗಡೆ ಹೋಗುತ್ತೆ, ಅದನ್ನೂ ಕೌಂಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಮ್ಯಾಮ್ 2 kg ಅನ್ನ ತಗೊಂಡೆ, ಸ್ವಲ್ಪ ಒಂದು 2 ಲೀಟರ್ ವಾಟರ್ ತಗೊಂಡೆ ಅಥವಾ 1 ಲೀಟರ್ ವಾಟರ್ ಹಾಕಿದೆ 2 kg ರೈಸಿಗೆ, ಬಟ್ ಅನ್ನದ ಕ್ವಾಂಟಿಟಿನ ಇದನ್ನು ಕರೆಕ್ಟಾಗಿ ಮೆಷರ್ ಮಾಡ್ಬೇಕಾದ್ರೆ ಈಕ್ವಲ್ ಇಲ್ಲ ಅಂತ ಹೇಳ್ಕೊಂಡು ಬರಬೇಡಿ. ಕೆಲವೊಂದಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಿ ಹೋಗುತ್ತೆ, ಅದನ್ನು ಮೆಷರ್ ಮಾಡಬೇಕು, ಅಲ್ಲಿ ಸಿಗುತ್ತೆ ನಿಮಗೆ ಈಕ್ವಲ್ ಕ್ವಾಂಟಿಟಿ. ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ತಗೊಂಡ್ರೂ ಕೂಡ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಆ ಕೆಮಿಕಲ್ ರಿಯಾಕ್ಷನ್ ಒಬೇ ಮಾಡಿರಲೇಬೇಕು. ಸೊ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ಕೊಳ್ಳಿ, ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಆಕ್ಟಿವಿಟಿ ಇದು. ಓಕೆ, ಇಲ್ಲೊಂದು ನೋಡಿ, 5.3 grams ಆಫ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟೆಡ್ ವಿತ್ 6 grams ಆಫ್ ಆಸಿಟಿಕ್ ಆಸಿಡ್. ಸೊ ಇಲ್ಲಿ 2 ರಿಯಾಕ್ಟೆಂಟ್ ಇದೆ, ಯಾವುದದು? ಸೋಡಿಯಂ ಕಾರ್ಬೋನೇಟು, ಆಸಿಟಿಕ್ ಆಸಿಡ್. ಅವರು ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, 5.3 grams,
6 ಗ್ರಾಮ್. ಅವ್ರಿಗೆ ಏನು ಪ್ರಾಡಕ್ಟ್ ಸಿಕ್ತು? ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಮ್ ಸಿಕ್ತು, ವಾಟರ್ 0.9 ಗ್ರಾಮ್ ಸಿಕ್ತು, ಸೋಡಿಯಂ ಎಸಿಟೇಟ್ ಅಂತ ಹೇಳುವಂತಹ ಒಂದು ಕೆಮಿಕಲ್ ಕಾಂಪೌಂಡ್, ಅದು ಸಾಲ್ಟ್. ಅದು ನೀವು ಅದನ್ನು 4th ಚಾಪ್ಟರ್ ಆಫ್ ಯುವರ್ 10th ಸ್ಟ್ಯಾಂಡರ್ಡ್ನಲ್ಲಿ ಕರೆಕ್ಟಾಗಿ ಕಲಿತೀರಾ, ಹೇಗೆ ಬರೆಯೋದು ಫಾರ್ಮುಲಾಸ್ ಅಂತೆಲ್ಲ ಹೇಳ್ಕೊಂಡು. ಸೊ ಇವಾಗ ಈ ಟೋಟಲ್ ವೆಯ್ಟ್ ಆಫ್ ದ ರಿಯಾಕ್ಟೆಂಟ್ 5.3 ಪ್ಲಸ್ 6 ಎಷ್ಟು? 5.3 ಪ್ಲಸ್ 6 ಅಂತ ಹೇಳಿದರೆ ಇಲ್ಲಿ 3 ಹಾಗೆ ಉಳ್ಕೊಳ್ಳುತ್ತೆ. 5 ಪ್ಲಸ್ 6 11.3 ಗ್ರಾಮ್ಸ್ ಆಫ್ ರಿಯಾಕ್ಟೆಂಟ್ ಏನು ತಗೊಂಡಿದ್ದೀರೋ ಅದು ಈಕ್ವಲ್ ಅಮೌಂಟ್ ಆಫ್ ಪ್ರಾಡಕ್ಟ್ ಸಿಗಬೇಕು ನಿಮಗೆ. ಪ್ರಾಡಕ್ಟ್ದು ವ್ಯಾಲ್ಯೂಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. 2.2 ಗ್ರಾಮ್ಸ್ ಆಫ್ ಕಾರ್ಬನ್ ಆಯಿತಾ, ಮತ್ತು 0.9 ಗ್ರಾಮ್ಸ್ ಆಫ್ ವಾಟರ್, 0.9 ಗ್ರಾಮ್ಸ್ ಆಫ್ ವಾಟರ್, ಆಮೇಲೆ 8.2 ಗ್ರಾಮ್ಸ್ ಆಫ್ ಸೋಡಿಯಂ ಎಸಿಟೇಟ್, 8.2 ಗ್ರಾಮ್ಸ್ ಆಫ್ ಸೋಡಿಯಂ ಎಸಿಟೇಟ್. ಕ್ಯಾಲ್ಕುಲೇಟ್ ಮಾಡಿ ಇವಾಗ. 9 ಪ್ಲಸ್ 2 ಎಷ್ಟಾಯಿತು? 11. 11 ಪ್ಲಸ್ 2 ಎಷ್ಟಾಯಿತು? 11, 12. 9 ಪ್ಲಸ್ 2 ಎಷ್ಟು ಮಕ್ಕಳೇ? 10 and 11. 12 and 13 ಅಂದರೆ 9 ಪ್ಲಸ್ 4 13 ಆಯಿತು ಒಟ್ಟಿನಲ್ಲಿ, ರೈಟ್? 3 ಇಲ್ಲಿಗೆ ಬರೀತೀನಿ, 2 1 ಇಲ್ಲಿಗೆ ತಗೊಳ್ತೀನಿ. 8 ಪ್ಲಸ್ 2 is 10 ಪ್ಲಸ್ 1 11. ಸೊ ಪ್ರಾಡಕ್ಟ್ದು ವ್ಯಾಲ್ಯೂಸನ್ನು ಕಂಪೇರ್ ಮಾಡಿದ್ರಿ, 11.3 ಸಿಕ್ತು. ಇನಿಷಿಯಲಿ ರಿಯಾಕ್ಟೆನ್ಸ್ ನೋಡಿದ್ರಿ, 11.3 ಗ್ರಾಮ್ಸ್ ತಗೊಂಡಿದ್ರಿ. ಸೊ ಇಲ್ಲೇನಾಯಿತು? ಏನು ರಿಯಾಕ್ಟೆಂಟ್ ತಗೊಂಡಿದ್ದೀರೋ ಅದರ ಮಾಸ್ ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಮಾಸ್. ಹಾಗಾದರೆ ಐ ಕ್ಯಾನ್ ಸೇ ದ್ಯಾಟ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಒಬೇಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ಬೋದಾ? ಸೊ ಇದ್ರದ್ದು ಸೊಲ್ಯೂಷನ್ಸ್ನ ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲೇ ಬರೆದ್ಬಿಡ್ತೀನಿ ನಾನು. ಇದು ಡಿಲೀಟ್ ಮಾಡುವ. ನೋಡಿ ಹೇಗೆ ಒಂದು ಲಾವನ್ನು ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡ್ತೀರಾ ಅಂತೇಳಿ, ಕರೆಕ್ಟಾ? ಫಸ್ಟ್ ಏನು ಮಾಡಿದ್ರಿ? ಏನು ತಗೊಂಡಿದ್ದೀರಾ ನೀವು? ಸೋಡಿಯಂ ರಿಯಾಕ್ಟೆಂಟನ್ನು ಫಸ್ಟಿಗೆ ಯಾವಾಗಲೂ ಕೂಡ ನೀವು ಬರಿಬೇಕಾದ್ರೆ ನಿಮ್ಮ LHS ಸೈಡ್ ಕಡೆ ಬರೀತೀರಾ. ಸೊ ಫಸ್ಟಿಗೆ ಐ ಶುಡ್ ರೈಟ್ ರಿಯಾಕ್ಟೆಂಟ್. ವಾಟ್ ಆರ್ ಮೈ ರಿಯಾಕ್ಟೆಂಟ್? ಸೋಡಿಯಂ ಕಾರ್ಬೋನೇಟ್. ಆಯಿತಾ? ಎರಡು ರಿಯಾಕ್ಟೆಂಟನ್ನು ಪ್ಲಸ್ ಸೈನ್ ಮಾಡಿ ಸಪ್ರೇಟ್ ಮಾಡಿ. ಸೆಕೆಂಡ್ ರಿಯಾಕ್ಟೆಂಟ್ ಯಾವುದು? ಎಸಿಟಿಕ್ ಆಸಿಡ್. ಎಸಿಟಿಕ್ ಆಸಿಡ್ ಗಿವಿಂಗ್ ಏನು ಸಿಗುತ್ತೆ ಅದನ್ನು ಬರಿಬೇಕಂತ ಹೇಳಿದ್ರೆ ಯು ಶುಡ್ ಪುಟ್ ದಿ ಆರೋ ಮಾರ್ಕ್. ಆರೋ ಮಾರ್ಕ್ ಟೇಲ್ ಪಾರ್ಟ್ ವಿಲ್ ಬಿ ಟುವರ್ಡ್ಸ್ ದ ರಿಯಾಕ್ಟೆಂಟ್, ಆರೋ ಮಾರ್ಕ್ ಇದು ಹೆಡ್ ಪಾರ್ಟ್ ಟುವರ್ಡ್ಸ್ ದಿ ಪ್ರಾಡಕ್ಟ್. ಸೊ ಇಟ್ ಇಸ್ ಇಂಡಿಕೇಟಿಂಗ್ ಅ ಚೇಂಜ್. ದೀಸ್ ಟು ಆರ್ ಗೋಯಿಂಗ್ ಟು ಗಿವ್ ಯು, ಟು ಫಾರ್ಮ್, ಟು ಗಿವ್ ಅಂತ ಹೇಳೋದಕ್ಕೆ ಆರೋ ಮಾರ್ಕ್ ಈ ಡೈರೆಕ್ಷನಲ್ಲಿ ಇರುತ್ತೆ. ರಿವರ್ಸ್ ತೋರಿಸ್ತೀನಿ ಅಂದರೆ ದಿಸ್ ಬಿಕಮ್ಸ್ ದ ಪ್ರಾಡಕ್ಟ್. ಈಗ ಸಪೋಸ್ ಈ ಥರ ಹಾಕ್ತೀನಿ ಅಂತ ಹೇಳಿದರೆ ದಿಸ್ ಬಿಕಮ್ಸ್ ದ ಪ್ರಾಡಕ್ಟ್. ಸೊ ಏನು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ? ಕಾರ್ಬನ್ ಡೈಆಕ್ಸೈಡ್, CO2 ಬರಿಲ್ಲ ನಾನು ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕ್ವೈಟ್ ಫೇಮಸ್. ವಾಟರನ್ನು H2O ಅಂತ ಹೇಳಿ ಬರಿಬೋದಾ? H2O ಪ್ಲಸ್ ಸೋಡಿಯಂ ಎಸಿಟೇಟ್. ಸೋಡಿಯಂ ಎಸಿಟೇಟನ್ನು ಜನರಲ್ ಆಗಿ CH3COONA ಅಂತ ಹೇಳಿ ಬರಿತೇವೆ ನಾವು ಟೆಕ್ನಿಕಲಿ. ಬಟ್ ಇದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೋಸ್ಕರ, ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಐ ಜಸ್ಟ್ ವಿಲ್ ರೈಟ್ the name because we are going to learn how to write the formula later part. So ಎಷ್ಟು ತಗೊಂಡಿದ್ರಿ sodium carbonate? 6 gram. Acetic acid, sorry, sodium carbonate was 5.3 gram plus acetic acid was 6 gram giving ಏನಾಯ್ತಿಲ್ಲಿ? Carbon dioxide was 2.2, water is 0.9 and sodium acetate was 8.29 grams. ಎರಡು ಕೂಡ ಗ್ರಾಮ್ಸ್ನಲ್ಲಿ. ಸೊ ಯು ಶುಡ್ ಚೆಕ್ ವೆದರ್ LHS value is equal to RHS value. This side, when you look into the video, this side is your LHS, right? So you should check LHS. LHS ಅಲ್ಲಿ ಏನಿದೆ? Reactant. Total mass of the reactant should be equal to total mass of the product. RHS ಅಲ್ಲಿ ಏನಿದೆ? Product ಇದೆ. Total mass of the reactant is equal to 5.3 plus 6 gram is equal to 11.3 grams. Total mass of reactant ಆಯಿತು
products. Total mass of products, reactants, 2.2 plus 8.2 plus 0.9 grams is equal to 11.3 grams. Since the total mass of the reactant is equal to total mass of the product, the above chemical reaction has obeyed law of conservation of mass. ಹೇಳ್ಬೋದಾ? ಬರೆಯೋಣ ಜೊತೆಗೆ. Conclusion. I'll choose different pen. Total mass of since total mass of reactants is equal to total mass of products. Total mass of reactant is equal to total mass of the product. The above or the given chemical reaction obeys law of conservation of mass. Easy. Correct? ಅರ್ಥ ಆಯ್ತಾ ಪ್ರಾಬ್ಲಮ್ ಏನು ಅಂತ ಹೇಳಿ? ಸೊ ಒನ್ ಮೋರ್ ಪ್ರಾಬ್ಲಮ್ ಇದೆ ನೋಡೋಣ, ಆಮೇಲೆ ಆಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು, ಬಿಕಾಸ್ ಪ್ರಾಬ್ಲಮ್ಸ್ ಥ್ರೂ ನೀವು ಆಕ್ಟಿವಿಟೀಸ್ನ ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ all right, so this is the question actually. Question and solution anta bekar tagolbodu. It has been found by experiment that if 100 grams of calcium carbonate are decomposed ಅಂದ್ರೆ ಬ್ರೇಕ್ ಮಾಡ್ತಾರೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಎಷ್ಟು ಅಮೌಂಟ್ ಅಲ್ಲಿ ತಗೊಳ್ತಾರೆ ಅವರು? 100 grams ನಲ್ಲಿ ತಗೊಳ್ತಾರೆ. ಅದನ್ನ ಹೀಟ್ ಮಾಡ್ಬೇಕಾದ್ರೆ ಅದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ಟಿಂಗಿಗೆ ಡಿಕಂಪೋಸಿಷನ್ ಅಂತ ಹೇಳ್ತಾರೆ. ಸೊ ಡಿಕಂಪೋಸ್ ಆಗುತ್ತಂತೆ. ಆಮೇಲೆ ಏನು ಸಿಗುತ್ತೆ? 57 grams ಆಫ್ ಒಂದು ಪ್ರಾಡಕ್ಟ್ ಸಿಗುತ್ತೆ. ಯಾವುದದು? ಕ್ಯಾಲ್ಸಿಯಂ ಆಕ್ಸೈಡ್, ವೆರಿ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ದ ಸಿಮೆಂಟ್, ರೈಟ್? ಅದನ್ನ ಕ್ವಿಕ್ ಲೈಮ್ ಅಂತ ಹೇಳಿ ಕೂಡ ಕರಿತೀವಿ. ವಾಟ್ ಯು ಕಾಲ್ ಕ್ಯಾಲ್ಸಿಯಂ ಆಕ್ಸೈಡ್? ಕ್ವಿಕ್ ಲೈಮ್. ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಲೈಮ್ ಕೊಡಿ ಅಂದರೆ ಯಾರು ನಿಂಬೆಹಣ್ಣು ಕೊಡಲ್ಲ, ಬದಲಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಕೊಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಫಾರ್ಮ್ ಆಗುತ್ತೆ? 44 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ 56 grams ಆಫ್ ಕ್ಯಾಲ್ಸಿಯಂ ಆಕ್ಸೈಡು, 44 grams ಆಫ್ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಗುತ್ತೆ. ಡಸ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಒಬೇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಒಬೇ ಮಾಡುತ್ತಾ? ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ರಿಯಾಕ್ಟೆಂಟ್ ಮಾಸ್ ಏನು 100 ಗ್ರಾಮ್ ಹೇಳಿದ್ದೀರಾ, ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಮಾಸ್. ಅಂದರೆ 56 ಪ್ಲಸ್ 44 ಆ್ಯಡ್ ಮಾಡಿದ್ರೆ ಅಲ್ಲೂ ಕೂಡ 100 ಬರಬೇಕು. ಎಸ್, ಇಟ್ ಇಸ್ ಕಮಿಂಗ್. ಸೊ ಪ್ರಾಡಕ್ಟ್ ಏನು ಫಾರ್ಮ್ ಆಗಿದೆ is also having same mass as that of reactant. So total mass of the reactant is equal to total mass of the product, and hence the given equation obeys law of conservation of ಏನು? mass. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ನೆಕ್ಸ್ಟ್ ಕ್ವೆಶನ್, ದ ಸೇಮ್ ಕ್ವೆಶನ್. ಇಲ್ಲಿ ಏನು ಕ್ವೆಶನ್ ಕೇಳಿದರೆ ಇದು ಡೈರೆಕ್ಟ್ ಆಯಿತು, ತುಂಬ ಡೈರೆಕ್ಟ್ ಆಯಿತು. ಇನ್ಡೈರೆಕ್ಟ್ ವೇಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ವ್ಯಾಲ್ಯೂವನ್ನು ಅಂತ ಹೇಳಿ ಕೇಳ್ತಾರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬೇಸಿಸ್ ಮೇಲೆ. ಹೇಗೆ ಅಂತ ನೋಡೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸರ್ಸ್ ಆನ್ ಹೀಟಿಂಗ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತಿದೆ ಇಲ್ಲಿ? ಡಿಕಂಪೋಸ್ ಆಗ್ತಾ ಇದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನ ವರ್ಡ್ ಇಕ್ವೇಶನ್ ಅಂತ ಹೇಳ್ತೀವಿ, ಆಯ್ತಾ? ಡಿಕಂಪೋಸ್ ಅಂತ ಹೇಳಿದ್ರೆ ಒಂದು ಜಾಸ್ತಿ, ಒಂದಕ್ಕಿಂತ ಹೆಚ್ಚಾಗಿ ಸ್ಪ್ಲಿಟ್ ಆಗುತ್ತೆ, ಹೊಡೆದೋಗುತ್ತೆ ಕಂಪೌಂಡ್. ಸೊ ನಾನು ಅದಕ್ಕೆ ಆರೋ ಮಾರ್ಕ್ ಬರೆದ್ಬಿಟ್ಟು
ಡಿಕಂಪೋಸಿಷನ್ ಅಂತ ಹೇಳಿ ಬರಿತೀನಿ. ಡಿಕಂಪೋಸಿಷನ್ ಯಾವಾಗಲೂ ಹೀಟನ್ನು ಸಪ್ಲೈ ಮಾಡಿದಾಗ ಅಥವಾ ಸನ್ಲೈಟಲ್ಲಿ ಅಥವಾ ಇಲೆಕ್ಟ್ರಿಸಿಟಿ ಎನರ್ಜಿಯಲ್ಲಿ ನಡೀತಾ ಹೋಗುತ್ತೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಡಿಕಂಪೋಸಿಂಗ್ ಟು ಫಾರ್ಮ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದೆರಡು ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಕ್ಯಾಲ್ಶಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತಂತೆ. ಆಯ್ತಾ? ನೆಕ್ಸ್ಟ್, when 10 grams of calcium carbonate is decomposed, so mass of the reactant ಕೊಟ್ಟಿದ್ದಾರೆ ಅವರು 10 grams. So mass of the reactant is to 10 grams calcium carbonate. When 10 grams of this substance is decomposed, ಹೇಳ್ತಾರೆ ಅವರು, ಏನು ಸಿಗುತ್ತೆ ನಮಗೆ? 5.6 grams of calcium oxide is formed. ಸಿಗುತ್ತೆ ನಮಗೆ 5.6 grams of calcium oxide. ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೀವೇನು ಮಾಡಬೇಕಿಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಮಾಸನ್ನು ಕ್ಯಾಲ್ಕುಲೇಟ್ ನೀವು ಮಾಡಬೇಕು. ಹೇಗೆ ಮಾಡ್ತೀರಾ? ಸೊ ಯು ವುಡ್ ಡೂ ಇಟ್ ಆಸ್ ಕನ್ಸಿಡರಿಂಗ್ ದ ಮಾಸ್ ಇನಿಷಿಯಲಿ x ಗ್ರಾಮ್. ಸೊ ಇವಾಗ ನಿಮಗೆ ಗೊತ್ತಿದೆ, ದಿಸ್ ರಿಯಾಕ್ಷನ್ ಶುಡ್ ಒಬೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅವ್ರು ಅದ್ರ ಬಗ್ಗೆ ಹೇಳ್ತಾರೆ, ನೋಡ್ಕೊಳ್ಳಿ. ಸೊ which law of chemical combination will you use in solving this problem? ಯಾವ law of chemical combinations ನ ಯೂಸ್ ಮಾಡ್ತೀರಾ? ಅವಗಾಡ್ರೋ ಲಾ ಯೂಸ್ ಮಾಡ್ತೀರಾ? ಅಯ್ಯೋ ಇದಿಲ್ವೇ ಇಲ್ಲ. law of constant, law of multiple proportion ಯೂಸ್ ಮಾಡ್ತೀರಾ? ನೋ ಮಿಸ್, ದಿಸ್ ಇಸ್ ಫಾರ್ 12th ಸ್ಟ್ಯಾಂಡರ್ಡ್. law of constant composition ಇಲ್ಲ, ಅದಿದೆ ನಮಗೆ, ಬಟ್ ನಾವು ಅದು ಯೂಸ್ ಮಾಡಲ್ಲ. ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಗೇ-ಲುಸಾಕ್ಸ್ ಲಾ ಆಫ್ ವಾಲ್ಯೂಮ್ ಇದೆ, ಅದು ಕೂಡ ನಾವು ಗೇ-ಲುಸಾಕ್ಸ್ ವಾಲ್ಯೂಮ್ ಕಾಂಪಿಸಿಷನ್ ಬಗ್ಗೆ ಮಾತಾಡುವಂಥದ್ದು ಗೇ-ಲುಸಾಕ್ ಅಂತ ಹೇಳುವ ಸೈಂಟಿಸ್ಟ್. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಆಸ್ ವೆಲ್. ಸೊ ತುಂಬ ಲಾಸ್ ಇರಬೇಕಾದ್ರೆ ಯಾವ ಲಾಸ್ ಅಂತ ಕೇಳಲಿಕ್ಕೆ ಈಸಿ. ನಿಮ್ಮ ಹತ್ರ ಇರೋದು ಎರಡೇ ಲಾಸ್. ಆ ಎರಡು ಲಾಸಲ್ಲಿ ಯು ವಿಲ್ ಡೆಫಿನೆಟ್ಲಿ ಗೋ ವಿತ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಆ ಥರ ಹೋಗೋದಾದರೆ ನೀವು ಈಕ್ವೇಟ್ ಮಾಡ್ತೀರಲ್ವಾ, ಅಕಾರ್ಡಿಂಗ್ ಟು law of conservation of mass, according to law of conservation of mass, total mass of the reactants should be equal to total mass of the product. Therefore 10 gram is equal to 5.6 plus x gram. So x gram should be 10 gram x ವ್ಯಾಲ್ಯೂ ಐಡೆಂಟಿಫೈ ಮಾಡಿ 5.6ನ ಈಚೆಗೆ ತನ್ನಿ. 10 minus 5.6 outside the bracket I'll write gram will be the value of x, right? 10 minus 5.6 is to 4.4. 10 minus 6 is 4. ಇಲ್ಲಿ ಇವಾಗ ಏನಿದೆ? 9 ಅಷ್ಟೇ ಇದೆ. 9 minus 5 is 4. Answer is 4.4 gram. So what should be the mass of carbon dioxide? What should be the value of x? The value of x should be equal to 4.4 gram. ಅರ್ಥ ಆಯ್ತಾ? Question number 3 ಕೊಟ್ಟಿದ್ದಾರೆ. ಇದು ಅಗೈನ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಪ್ರಾಬ್ಲಮ್ನ ಓದೋಣ. ಸೋಡಿಯಂ ಕಾರ್ಬೋನೇಟ್, ಇಲ್ಲಿವರೆಗೂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಸಡನ್ ಆಗಿ ಅಣ್ಣ ಬಂದ, ಹೀರೋ ಸೋಡಿಯಂ ಬರ್ತಾನೆ. ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಎಥನೋಯಿಕ್ ಆಸಿಡ್. ನಿಮ್ಮ ವಿನೇಗರಲ್ಲಿ ಒಂದು ಆಸಿಡ್ ಇದೆ ನೋಡಿ,
ಎಥನೋಯಿಕ್ ಆಸಿಡ್, ಅದನ್ನ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕಾಮನ್ ಆಗಿ ಕರೀತಾರೆ, ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ ಆಯ್ತಾ. ಸೊ ಒಂದು ಕಂಪೌಂಡ್ ಇಸ್ ರಿಯಾಕ್ಟಿಂಗ್ ವಿತ್ ಅನಾದರ್ ಕಂಪೌಂಡ್ ಟು ಫಾರ್ಮ್ ಸೋಡಿಯಂ ಎಥನೋವೇಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. 3 ಪ್ರಾಡಕ್ಟ್ಸ್, 2 ರಿಯಾಕ್ಟೆಂಟು 3 ಪ್ರಾಡಕ್ಟ್ಸ್ ನಿಮಗೆ ಕೊಡುತ್ತೆ. ಡು ನಾಟ್ ವರಿ ಅಬೌಟ್ ದ ನೇಮ್ ಅಂಡ್ ಆಲ್, ವಿ ಆರ್ ಲರ್ನಿಂಗ್, ವಿ ವಿಲ್ ಲರ್ನ್ ದೆಮ್ ಆಯ್ತಾ. ಇನ್ an experiment, 5.3 grams of sodium carbonate reacted with 6 grams of ethanoic acid to form 8.2 grams of sodium ethanoate, 2.2 grams of carbon dioxide, ಹಾಗೆ 0.9 grams of water. Show that this data verifies law of conservation of mass. So again the values are almost similar. ಸೋಡಿಯಂ ಕಾರ್ಬೋನೇಟ್ ಎಷ್ಟು ತಗೊಂಡಿದ್ದಾರೆ ಅವರು 5.3 ಗ್ರಾಮ್ಸ್, ಎಥನೋಯಿಕ್ ಆಸಿಡ್ 6 ಗ್ರಾಮ್ಸ್. ಎಷ್ಟು ಸೋಡಿಯಂ ಎಥನೋವೇಟ್ ಫಾರ್ಮ್ ಆಯಿತು? ಸೊ 8.2 ಗ್ರಾಮ್ಸ್ ಆಫ್ ಸೋಡಿಯಂ ಎಥನೋವೇಟ್ ಫಾರ್ಮ್ ಆಯಿತು. ಈ ಪ್ರಾಡಕ್ಟ್ ಏನಿದೆ ಅದು 8.2 ಗ್ರಾಮ್ಸ್ ಅಷ್ಟು ಫಾರ್ಮ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಫಾರ್ಮ್ ಆಯಿತು? 2.2. ಕಾರ್ಬನ್ ಡೈಆಕ್ಸೈಡ್ ಬಂದು 2.2 ಗ್ರಾಮ್, ವಾಟರ್ ಬಂದು 0.9 ಗ್ರಾಮ್. ಆ್ಯಡ್ ಮಾಡಿ ಇವಾಗ ನೀವು ಬರೀತಿರಲ್ಲ ಸ್ಟೇಟ್ಮೆಂಟ್, ಬರೀರಿ ಒಂದು ಸ್ಟೇಟ್ಮೆಂಟ್. ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರೀತೀರ ಆಯ್ತಾ. ಇದು ಸೊಲ್ಯೂಷನ್. ಸೊಲ್ಯೂಷನ್ನಲ್ಲಿ ನಾನೇನು ಮಾಡಿದೆ, ಫಸ್ಟಿಗೆ ಆ ಈಕ್ವೇಷನ್ ಬರ್ಕೊಂಡೆ, ರಿಯಾಕ್ಟೆಂಟ್ ಯಾವುದು ಪ್ರಾಡಕ್ಟ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಿದೆ, ಮತ್ತೆ ಅದರ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡೆ. ಮತ್ತೆ ನಾನು ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳಿ ಬರೆದೆ. ಅದಾದ ನಂತರ ನೀವೇನು ಮಾಡ್ತೀರಾ, LHS ಮತ್ತು RHS ಅನ್ನು ಈಕ್ವೇಟ್ ಮಾಡಿ. 5.3 ಪ್ಲಸ್ 6 ಗ್ರಾಮ್ ಇಸ್ ಈಕ್ವಲ್ ಟು 8.2 ಪ್ಲಸ್ 2.2 ಪ್ಲಸ್ 0.9 ಗ್ರಾಮ್ ಔಟ್ಸೈಡ್. ಸೊ ಟೋಟಲ್ ಏನಾಯಿತು 11.3 ಗ್ರಾಮ್ ಇಸ್ ಈಕ್ವಲ್ ಟು 11.3 ಗ್ರಾಮ್. ಹಾಗಾಗಿ ಎಸ್, ದಿಸ್ ಆಕ್ಚುಲಿ ಒಬೇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕ್ವೆಶನ್ ಏನು ಕೊಟ್ಟಿದ್ರು, ಶೋ ದಟ್ ದಿಸ್ ಡೇಟಾ ವೆರಿಫೈಸ್ ದ law of conservation of mass. Yes, this data is verifying the law of conservation of mass by showing equal amount of reactant and product both the side of the equation. ಅರ್ಥ ಆಯ್ತಾ? ಸೊ ಐ ಗೆಸ್ ಸೊಲ್ಯೂಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಕಾಪಿ ಡೌನ್ ಬೋತ್ ದ ಸೊಲ್ಯೂಷನ್ಸ್. ಸೊ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲಾ, ಒಂದು ಆಕ್ಟಿವಿಟಿ ನಾವು ಮಾಡಲಿಕ್ಕಿತ್ತು ಆಯಿತಾ. ಇದು ಲಾ ಆಫ್ ಕನ್ಸರ್ವೇಷನ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವ ಫಸ್ಟ್ ಆಕ್ಟಿವಿಟಿ. ನೋಡೋಣ ಏನು ಅಂತ ಹೇಳಿ. ಆ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಕ್ವೆಶನ್ ಕೇಳ್ತಾರೆ. ಸೊ ಈಸ್ ದೇರ್ ಅ ಚೇಂಜ್ ಇನ್ ಮಾಸ್ ವೆನ್ ಅ ಕೆಮಿಕಲ್ ಚೇಂಜ್ ಆರ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್? ಮಾಸ್ ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ, ಬಿಕಾಸ್ ವಿ ಆರ್ ಲರ್ನಿಂಗ್ ವಾಟ್, ಕನ್ಸರ್ವಿಂಗ್ ದ ಮಾಸ್. ಕನ್ಸರ್ವ್ ಮಾಡ್ತಿದ್ದೀವಿ ಮಾಸ್ ಅಂತ ಹೇಳಿದ್ರೆ ಯಾಕಪ್ಪ ಚೇಂಜ್ ಆಗಬೇಕು? ಸೊ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಾದರೂ ಸರಿ ಮಾಸ್ ಚೇಂಜ್ ಆಗಲ್ಲ, ಪ್ರೊವೈಡೆಡ್ chemical reaction is ordinary, not nuclear one. Nuclear ನಲ್ಲಿ mass can be converted into part of energy. ಆಯ್ತಾ? ಈಗ ಇದನ್ನ ಪ್ರೂವ್ ಮಾಡಲಿಕ್ಕೆ ಮಾಸ್ ಚೇಂಜ್ ಆಗಲ್ಲ ಅಂತ ಹೇಳಿ, ಯು ಕ್ಯಾನ್ ಟೇಕ್ ಎನಿ ಆಫ್ ದ ರಿಯಾಕ್ಟೆಂಟ್ ಹಿಯರ್ ಇನ್ ದಿಸ್ ಕೋನಿಕಲ್ ಫ್ಲಾಸ್ಕ್. ಸೆಟಪ್ ಹೇಳಿಬಿಡ್ತೀನಿ. ಇದು ರಬ್ಬರ್ ಕಾರ್ಕ್ ಇರುತ್ತೆ, ಅ ಕೈಂಡ್ ಆಫ್ ರಬ್ಬರ್ ಮೆಟೀರಿಯಲ್ ಥ್ರೂ ವಿಚ್ ಯು ಕ್ಯಾನ್ ಕ್ಲೋಸ್ ದ ಮೌತ್ ಆಫ್ ದ ಕೋನಿಕಲ್ ಫ್ಲಾಸ್ಕ್. ಇದನ್ನ ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳಿ ಕರಿತೀವಿ. ಒಳಗಡೆ ಒಂದು ಟೆಸ್ಟ್ ಟ್ಯೂಬ್ ನೋಡ್ತಿದ್ದೀರಲ್ವಾ, ಇದನ್ನ ಇಗ್ನಿಷನ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಸೊ ಇಗ್ನಿಷನ್ ಟ್ಯೂಬ್ ಇದೆ, ಕೋನಿಕಲ್ ಫ್ಲಾಸ್ಕ್ ಇದೆ. ಕೋನಿಕಲ್ ಫ್ಲಾಸ್ಕ್ನಲ್ಲಿ ಯು ಹ್ಯಾವ್ ಟೇಕನ್ ಅ ಸೊಲ್ಯೂಷನ್ ಆಫ್ ವೈ. ಆಯ್ತಾ? ಕೋನಿಕಲ್ ಫ್ಲಾಸ್ಕ್ನಲ್ಲಿ ಸೊಲ್ಯೂಷನ್ ವೈ ತಗೊಳ್ತೀರ, ಜಾಸ್ತಿ ಇದೆ ಕೋನಿಕಲ್ ಫ್ಲಾಸ್ಕಲ್ಲಿರುವಂತಹ ಸೊಲ್ಯೂಷನು. ಮತ್ತು ಆ ಇಗ್ನಿಷನ್ ಟ್ಯೂಬ್ನಲ್ಲಿ ಯು ಹ್ಯಾವ್ ಟೇಕನ್ ಅ ಸೊಲ್ಯೂಷನ್ ಆಫ್ ಎಕ್ಸ್ ಮತ್ತು ವೈ. ಸೊ ಇವಾಗ ಬನ್ನಿ, 3 ಚಾಯ್ಸ್ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಯಾವ್ದು ಬೇಕಾದರೂ ಎಕ್ಸ್ ಅಂತ ಹೇಳಿ ತಗೊಳ್ಬೋದು, ಯಾವ್ದು ಬೇಕಾದರೂ ವೈ ಅಂತ ಹೇಳಿ ತಗೊಳ್ಬೋದು. ಯು ಆರ್ ಪ್ರಿಪೇರಿಂಗ್ 5% ಆಫ್ ಸೊಲ್ಯೂಷನ್, ಅಂದರೆ ಮಾಸ್ ಬೈ ಮಾಸ್ ಅಂದರೆ ಅನ್ಕೊಳ್ಳಿ. ಸೊ 5 grams ಆಫ್ ಕಾಪರ್ ಸಲ್ಫೇಟ್, ಸೋಡಿಯಂ ಕಾರ್ಬೋನೇಟ್, ಬೇರಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್, ಲೆಡ್ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್. ಸೊ 5% ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ 5% ಆಫ್ ಸೋಡಿಯಂ ಕಾರ್ಬೋನೇಟ್. ಈ ಥರ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತಾರೆ ಇನ್ ವಾಟರ್ ತಗೋತೀರಾ, ಈ ಸಾಲ್ಟ್ಗಳನ್ನ ಹಾಕೊಳ್ತೀರಾ. 5 grams ಆಫ್ ಕಾಪರ್ ಸಲ್ಫೇಟ್, 95 grams ಆಫ್ ವಾಟರ್, 5% ಆಯ್ತಲ್ವಾ ಅಲ್ಲಿ.
ಸೊ ಅದೇ ಥರ ಪ್ರತಿ 2 ಕಾಂಬೋ ಇದೆಯಲ್ವಾ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನೀಗ ಫಸ್ಟಿಗೆ ಕಾಪರ್ ಸಲ್ಫೇಟು ಮತ್ತು ಸೋಡಿಯಂ ಕಾರ್ಬೋನೇಟ್ ಈ ಕಾಂಬೋ ತಗೋತೀನಿ. ಇದರಲ್ಲಿ ಕಾಪರ್ ಸಲ್ಫೇಟನ್ನು ಬೇಕಾದ್ರೆ ನೀವು ಎಕ್ಸ್ ಅಂತ ಹೇಳಿ ತಗೊಳ್ಳಿ. ಕಾಪರ್ ಸಲ್ಫೇಟನ್ನು ನಾನು ಫಾರ್ಮುಲಾದಲ್ಲಿ ಬರೆದ್ಬಿಡ್ತೀನಿ, CuSO4. ಸೋಡಿಯಂ ಕಾರ್ಬೋನೇಟನ್ನು ವೈ ಅಂತ ಹೇಳಿ ತಗೋತೀನಿ. Na2CO3 ಅನ್ನ ವೈ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈಗ ಇದೆರಡು ಮಿಕ್ಸ್ ಆದರೆ ಮಾಸ್ ಏನಾದರೂ ಚೇಂಜ್ ಇರುತ್ತಾ, ಸೇಮ್ ಇರುತ್ತಾ? ಅದು ಕ್ವೆಶ್ಚನ್. ನೋಡೋಣ. ಪ್ರಿಪೇರ್ ಸಪರೇಟ್ಲಿ 5% ಸೊಲ್ಯೂಷನ್ ಆಫ್ ಎನಿ ಆಫ್ ದ ಪೇರ್ ಆಫ್ ದಿ ಸಬ್ಸ್ಟೆನ್ಸಸ್ ಲಿಸ್ಟೆಡ್ ಅಂಡರ್ ಎಕ್ಸ್ ಅಂಡ್ ವೈ ಈಚ್ ಇನ್ 10 ml ಇನ್ ವಾಟರ್. ಓಕೆ, 100 ml-ಗಲ್ಲ 10 ml-ಗೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ. ಸೊ 10 ml ಆಫ್ ವಾಟರ್ ಕೊಟ್ಟಿದ್ದಾರೆ, 5% ಕೊಟ್ಟಿದ್ದಾರೆ. ಹಾಗಾದರೆ ವಾಟರ್ ಕ್ವಾಂಟಿಟಿ ಯು ಶುಡ್ ಕೀಪ್ ಇಟ್ ಆಸ್ 5. ಸೊಲ್ಯೂಷನನ್ನು 5 ಗ್ರಾಮ್ಸಲ್ಲಿ ಔಟ್ ಆಫ್ 100 ಆದರೆ 10ಅಲ್ಲಿ ಎಷ್ಟು ತಗೊಳ್ಬೇಕು, 10 ಗ್ರಾಮ್ಸ್ ಆಫ್ ಸೊಲ್ಯೂಷನಿಗೆ ಎಷ್ಟು ತಗೊಳ್ಬೇಕು ಅಂತ ಹೇಳಿ 10 ml ಆಫ್ ವಾಟರಲ್ಲಿ ಎಷ್ಟು ತಗೊಳ್ಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಂದರೆ 5% ಅಂತ ಹೇಳಿದರೆ 5 grams and 95 grams ಆಫ್ ವಾಟರ್. ಸೊ 95ನಲ್ಲಿ 5 grams ತಗೊಳ್ತೀರಾ. ಹಾಗಾದರೆ 10 grams ಆಫ್ ವಾಟರ್ನಲ್ಲಿ ಎಷ್ಟು ಅಂತ ಹೇಳಿ ಅನಲೈಸ್ ಮಾಡಿ ಆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ತೀರಾ. ಅಯ್ಯೋ ಅಯ್ಯೋ, ಆ ಸೊಲ್ಯೂಷನ್ ಹೆಂಗಾದರೂ ಪ್ರಿಪೇರ್ ಮಾಡಿ. ಪಾಯಿಂಟ್ ಏನು? ಪಾಯಿಂಟ್ ಅದಲ್ಲ ಇಲ್ಲಿ. ಮತ್ತು ಇವಾಗ ಬರುತ್ತೆ. ಸೊ ಒಟ್ಟಿನಲ್ಲಿ ನೀವು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀರಾ. ಒಂದು ಸೊಲ್ಯೂಷನನ್ನು ಕೋನಿಕಲ್ ಫ್ಲಾಸ್ಕಿಗೆ ಹಾಕೊಳ್ತೀರಾ. ಸೊಲ್ಯೂಷನ್ ಎಕ್ಸನ್ನು ವೈಯನ್ನು ಕೋನಿಕಲ್ ಫ್ಲಾಸ್ಕಲ್ಲಿ ತಗೊಳ್ತೀರಾ. ಎಕ್ಸನ್ನು ಇಗ್ನಿಷನ್ ಟ್ಯೂಬಲ್ಲಿ ತಗೊಳ್ತೀರಾ. ಹ್ಯಾಂಗ್ ದ ಇಗ್ನಿಷನ್ ಟ್ಯೂಬ್ ಇನ್ ದ ಫ್ಲಾಸ್ಕ್ ಕೇರ್ಫುಲಿ. See the solution. Do not see that solution is not getting mixed. Put a cork on the flask. So flask ಕೂಡ ಅನ್ನು ಕ್ಲೋಸ್ ಮಾಡ್ತೀರಾ ನೀವು. ಈಗ ಎಲ್ಲವನ್ನು ಕೂಡ ವೇ ಮಾಡ್ತಾ ಹೋಗಿ. ಕೊನಿಕಲ್ ಫ್ಲಾಸ್ಕ್ ಆಗಿರ್ಬೋದು, ಇಗ್ನಿಷನ್ ಟ್ಯೂಬ್ ಆಗಿರ್ಬೋದು, ಟೋಟಲ್ ವೇಟ್ ಎಲ್ಲವನ್ನು ಕೂಡ ವೇ ಮಾಡಿ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಆಯಿತಾ? ಆದ ನಂತರ ಇಗ್ನಿಷನ್ ಟ್ಯೂಬ್ ಕಂಟೈನಿಂಗ್ ಸೊಲ್ಯೂಷನ್ ಎಕ್ಸ್ ಇಸ್ ಡಿಪ್ಡ್ ಇನ್ ಅ ಕೋನಿಕಲ್ ಫ್ಲಾಸ್ಕ್ ಕಂಟೈನಿಂಗ್ ಸೊಲ್ಯೂಷನ್ ವೈ. ಈಗ ಏನು ಮಾಡ್ತೀರಾ? ಆ ಇಗ್ನಿಷನ್ ಟ್ಯೂಬಲ್ಲಿ ಏನಿದೆ ಸೊಲ್ಯೂಷನ್ ಅದನ್ನು ವೈ ಜೊತೆ ಮಿಕ್ಸ್ ಮಾಡ್ತೀರಾ. ಈ ಎರಡು ಸೊಲ್ಯೂಷನ್ ಏನಾಗುತ್ತೆ, ಇವಾಗ ರಿಯಾಕ್ಟ್ ಆಗುತ್ತೆ. ನಿಮಗೇನೋ ಒಂದು ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ, ಅದ್ರದ್ದು ಮಾಸನ್ನು ಕೂಡ ವೇ ಮಾಡ್ತೀರಾ. ಸೊ ಇನಿಷಿಯಲಿ ರಿಯಾಕ್ಟೆಂಟ್ ಎಷ್ಟು ತಗೊಳ್ತಿರೋ ಅಷ್ಟೇ ಇವಾಗ ಮಾಸ್ ಕೂಡ ಆಗಿರಬೇಕೆ. ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಟೋಟಲ್ ವೆಯ್ಟು ಇನಿಷಿಯಲ್ ವೆಯ್ಟ್ ಏನಾಗಿರಬೇಕು, ಸೇಮ್ ಇರಬೇಕು. ದ್ಯಾಟ್ಸ್ ಇಟ್. ಸೊ ಹಾಗಾದರೆ ನೀವೇನು ಹೇಳ್ತೀರಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ states that mass can neither be created nor destroyed. In such cases, the weight of all the setup before and after the chemical reaction should be same. Excuse me, voice break ಆಗ್ತಾ ಇತ್ತು. ಸೊ ಶುಡ್ ಬಿ ಸೇಮ್ ಅಂತ ಹೇಳೋದು ಈ ಆಕ್ಟಿವಿಟಿಯಲ್ಲಿ ನೀವು ಕಲಿಯುವಂತಹ ಒಂದು ಮೇಜರ್ ಪಾಯಿಂಟ್. ಅಲ್ಲಿ ಯಾವುದೇ ಮಾಸ್ ಚೇಂಜ್ ಆಗಲ್ಲ. So I hope law of conservation of mass and related problems were clear to you all. Shall we move to the second law? What is that second law? Second law ಏನು ಹೇಳುತ್ತೆ? Second law is law of constant composition. ಇದನ್ನು ಹೀಗೂ ಕರೀತಾರೆ law of definite proportion. Constant composition, composition, proportion, constant, definite ಇದೆಲ್ಲ ಸೇಮ್ ವರ್ಡ್. ಜೋಸೆಫ್ ಪ್ರೌಸ್ಟ್ ಕೊಡ್ತಾರೆ ಈ ಲಾವನ್ನು. ಹಾಂ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವ ಸೆಂಟೆನ್ಸ್ನ ತಗೊಂಡಿದ್ದೀನಿ. ಸೊ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನನ್ನು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂತ ಹೇಳಿ ಕೂಡ ಹೇಳ್ತಾರೆ. ದಿಸ್ ಲಾ ಸ್ಟೇಟ್ಸ್ ದ್ಯಾಟ್ ಇನ್ ಅ ಕೆಮಿಕಲ್ ಸಬ್ಸ್ಟೆನ್ಸ್, ಯಾವುದಾದ್ರೂ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ತಗೊಳ್ತೀರಾ ಅಂತ ಹೇಳಿದ್ರೆ, ಸೊ ಇಟ್ ಕುಡ್ ಬಿ ಅ ವಾಟರ್. ಆಯಿತಾ? ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳಿದಾಗ ಇಮ್ಯಾಜಿನ್ ಐ ಆಮ್ ಟಾಕಿಂಗ್ ಅಬೌಟ್ ವಾಟರ್. ಇನ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ಇಟ್ ಕುಡ್ ಬಿ ವಾಟರ್ ಆರ್ ಕಾರ್ಬನ್ ಡೈಆಕ್ಸೈಡ್ ಆರ್ ಅಮೋನಿಯಾ. The elements are always present in definite proportion by mass. ಅಂತ ಹೇಳಿದ್ರೆ carbon dioxide in America also will have 1 carbon and 2 oxygen. Carbon dioxide in India also has 1 carbon and 2 oxygen. Elements are combining in the definite proportion. ಅವುಗಳ ಮಾಸ್ ಏನಿದೆ, 1 ಕಾರ್ಬನ್ ಅಂತ ಹೇಳಿದ್ರೆ ಒಂದು ಕಾರ್ಬನ್ದು ಮಾಸ್ ಬಂದು 12 ಗ್ರಾಮ್ ಇರುತ್ತೆ. ಆಕ್ಸಿಜನ್ದು ಮಾಸ್ ಎಷ್ಟು ಅಂತ ಹೇಳಿ ಕೇಳ್ಬೋದು ನೀವು. ವಾಟ್ ಇಸ್ ದ ಮಾಸ್ ಆಫ್ 1 ಆಕ್ಸಿಜನ್ ಅಂತ ಹೇಳಿ. ಸೊ ಒಂದು ಆಕ್ಸಿಜನ್ದು ಮಾಸ್ ಬಂದು 16 ಗ್ರಾಮ್ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ಮಾಸ್ ಎಂದೂ ಕೂಡ ಚೇಂಜ್ ಆಗಲ್ಲ. ಸೊ ಆಲ್ವೇಸ್ ದ ಮಾಸ್ ವಿಲ್ ಬಿ ಫಿಕ್ಸ್ಡ್. ಇಟ್ ಕುಡ್ ಬಿ ಫಾರ್ ಅಮೋನಿಯಾ. ನೋಡಿ ಇಲ್ಲಿ ಅಮೋನಿಯಾ ಅಂತ ಹೇಳಿದಾಗ ಇಟ್ ಕುಡ್ ಬಿ ಇನ್ ವಿಚ್ ಎವರ್ ದ ಪಾರ್ಟ್ ಆಫ್ ದ ವರ್ಲ್ಡ್. ಸಿಂಥಸೈಸ್ ಮಾಡಿ ಆರ್ಟಿಫಿಷಿಯಲ್ ಆಗಿರಲಿ, ಅದರಲ್ಲಿ ಒಂದು ನೈಟ್ರೋಜನ್, ವಾಟ್ ಇಸ್ ದ ಮಾಸ್ ಆಫ್ 1 ನೈಟ್ರೋಜನ್?
14 gram. How did you calculate it? We don't know. I will teach you. Don't worry. So, 3 hydrogen anta helidre, one hydrogen has 1 gram, 3 hydrogen has 3 grams. Don't worry, we'll be learning about the calculation of molecular mass, atomic mass in the next coming classes. Avaga helkodtene. So, ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾ ಚೇಂಜ್ ಆಗಲ್ಲ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಯು ಕಾಂಟ್ ರೈಟ್ C2O2. ದಿಸ್ ಇಸ್ ರಾಂಗ್. ವೆರೆವರ್ ಯು ಗೋ ಇಟ್ ಶುಡ್ ಬಿ CO2 ಓನ್ಲಿ. CO2 ಅಂತಾನೆ ಬರಬೇಕು. ದಿಸ್ ಇಸ್ ಯುವರ್ NCERT ಸ್ಟೇಟ್ಮೆಂಟ್. ಕೀಪ್ ದಿಸ್ ಸ್ಟೇಟ್ಮೆಂಟ್ ಆಸ್ ಇಟ್ ಇಸ್. ಡು ನಾಟ್ ಚೇಂಜ್. ಇದನ್ನೇ ಬರೀರಿ ಎಕ್ಸಾಮ್ನಲ್ಲಿ, ಆಯ್ತಾ? ಏನು ಹೇಳುತ್ತೆ, ಪ್ಯೂರ್ ಸಬ್ಸ್ಟೆನ್ಸ್ನಲ್ಲಿ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅ ಡೆಫಿನೈಟ್ ಪ್ರೊಪೋರ್ಷನ್. ಓಕೆ, ಸೊ ಇದನ್ನ ಯಾರು ಕೊಟ್ಟರು? ಪ್ರೌಸ್ಟ್. ಯಾವಾಗ? 1779ನಲ್ಲಿ. ಸೊ ಲೆವೋಯಿಸಿಯರ್ 1774ನಲ್ಲಿ ಕೊಡ್ತಾರೆ. ಆಫ್ಟರ್ 5 years ದಿಸ್ ಸೈಂಟಿಸ್ಟ್ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ಐಡಿಯಾ. ಹೇಗೆ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಎಲಿಮೆಂಟ್ಸ್ಗಳು ಕಂಬೈಂಡ್ ಆಗ್ತಿದೆ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ದ ಸೆಕೆಂಡ್ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಆರ್ ಡೆಫಿನೈಟ್ ಪ್ರೊಪೋರ್ಷನ್ ಬಗ್ಗೆ ಹೇಳ್ತಾರೆ. ಆಲ್ ರೈಟ್. ಸೊ ದಿಸ್ ಲಾಸ್ ಕ್ಯಾನ್ ಆಲ್ಸೋ ಬಿ ಸ್ಟೇಟೆಡ್ ಲೈಕ್ pure chemical compounds is always made up of same element in same mass percentage. Al mass vary ಆಗಬಾರ್ದು. ಯಾವಾಗಲೂ ಕೂಡ ಒಂದು ಕಂಪೌಂಡ್ ನೇಮ್ ಯಾವಾಗ ಹೇಳ್ತೀರಾ, ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ಸೇಮ್ ಎಲಿಮೆಂಟ್ ಆಗಿರಬೇಕು ಅಂತ ಹೇಳ್ತಾರೆ. ವಾಟರ್ ಇಸ್ ಅ ಕಂಪೌಂಡ್ ವಿಚ್ ಆಲ್ವೇಸ್ ಕನ್ಸಿಸ್ಟ್ ಆಫ್ ಸೇಮ್ 2 elements of hydrogen and 1 element of oxygen combined together in a same constant proportion by 1:8 mass ಅಂತ ಹೇಳಿದ್ರೆ ಏನು? ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. 2 ಆಕ್ಸಿಜನ್ದು ವೆಯ್ಟ್ ಎಷ್ಟು? 16 ಗ್ರಾಮ್. ಒಂದು ಆಕ್ಸಿಜನ್ದು ಆಕ್ಚುಯಲ್ ವೆಯ್ಟ್ ಬಂದು 16 ಗ್ರಾಮ್, ಆಯ್ತಾ? ಆಕ್ಸಿಜನ್, 1 ಆಕ್ಸಿಜನ್ ಹ್ಯಾಸ್ 8 proton in the nucleus, 8 neutron. So total weight in the center will be 16 gram ಅಂತ ಹೇಳಿ ತಗೊಳ್ತೀರಾ. ಅದೇ ಥರ ಹೈಡ್ರೋಜನ್ has only 1 proton in the nucleus. It doesn't have neutron. In protium ಅಂತ ಹೇಳುವ ಹೈಡ್ರೋಜನ್ ಅಲ್ಲಿ, ಸೊ 1 ಗ್ರಾಮ್. ಇಲ್ಲಿ 2 ಹೈಡ್ರೋಜನ್ ಇದೆ, ಹಾಗಾಗಿ 2 ಹೈಡ್ರೋಜನ್. 1 ಆಕ್ಸಿಜನ್ ಇದೆ, 16 ಗ್ರಾಮ್. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಪ್ರೋಟಾನ್ ನ್ಯೂಟ್ರಾನ್ ಹೇಳ್ಕೊಡ್ತೀನಿ ನೋಡಿ, ಆವಾಗ ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಆಯ್ತಾ? ಇವಾಗ ವರಿ ಮಾಡಬೇಡಿ. 2:16 ಬರತ್ರಿ. ರೇಷಿಯೋ ತೆಗಿರಿ, ಸಿಂಪಲ್ ರೇಷಿಯೋ. 2 1s 2 8s. ಸಿಂಪ್ಲೆಸ್ಟ್ ರೇಷಿಯೋ ಏನಾಯಿತು? 1:8 ಆಯಿತು. ಹಾಗಾಗಿ ವಿ ಸೇ ದ್ಯಾಟ್ ಇದರಲ್ಲಿ ಯಾವಾಗಲೂ ಕೂಡ 1% ಹೈಡ್ರೋಜನ್ ಇರುತ್ತೆ, 8% ಅಥವಾ 8 parts ಆಕ್ಸಿಜನ್ ಇರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ? ಗುಡ್. ಸೊ ನೆಕ್ಸ್ಟ್, ಹಾಂ, ನಿಮ್ಮ NCERTಯಲ್ಲಿ ಕೊಡ್ತಾರೆ 9 grams ಆಫ್ ವಾಟರ್ನ ಏನಾದರೂ ಸ್ಪ್ಲಿಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವಾಗಲೂ ಎಲ್ಲೇ ಹೋಗಿ ಅದರಲ್ಲಿ 1 ಗ್ರಾಮ್ ಆಫ್ ಹೈಡ್ರೋಜನ್ ಇರುತ್ತೆ, ಮಿಕ್ಕಿದ 8 ಗ್ರಾಮ್ ಆಫ್ ಆಕ್ಸಿಜನ್ ಇರುತ್ತೆ. 17 grams ಆಫ್ ಅಮೋನಿಯಾವನ್ನು ಸ್ಪ್ಲಿಟ್ ಮಾಡ್ತಾರೆ. ಇಟ್ ಕುಡ್ ಬಿ ಲ್ಯಾಬಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೇರೆ ಎಲ್ಲಾದರೂ ಆಗಿರ್ಬೋದು. ಸ್ಪ್ಲಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಯಾವಾಗಲೂ ಏನಿರಬೇಕು? 14 ಗ್ರಾಮ್. ಈ 14 ಚೇಂಜ್ ಆಗಲ್ಲ, ಯಾಕೆಂದರೆ ಆ ಪ್ರೊಪೋರ್ಷನ್ ಯಾವಾಗಲೂ ಏನು? ಕಾನ್ಸ್ಟೆಂಟ್. ದಟ್ ಇಸ್ ವೈ we call it as definite proportion, constant proportion ಅಂತ ಹೇಳಿ ಅದಕ್ಕೆ ಕರೆಯುವಂಥದ್ದು, ಆಯ್ತಾ? ಕನ್ಫ್ಯೂಷನ್ ಆಗ್ತಿಲ್ಲಲ್ಲ? 3 grams ಆಫ್ ಹೈಡ್ರೋಜನ್ ಏನಕ್ಕೆ? ಬಿಕಾಸ್ ದ 3 grams ಆಫ್ ವೆಯ್ಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಅದು ಚೇಂಜ್ ಆಗಲ್ಲ. ಹೋಪ್ ಇಟ್ ಇಸ್ ಕ್ಲಿಯರ್. ಇದೆರಡು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ರು. ಈಗ ಅವ್ರು ಕ್ವೆಶನ್ ಕೇಳ್ತಾರೆ, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಂಬೈನ್ ಇನ್ ದ ರೇಷಿಯೋ ಆಫ್ 1:8 by mass to form water. What mass of oxygen would be required to react completely with the 3 grams of hydrogen gas? ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 1 ಗ್ರಾಮ್ ಆಫ್ ಹೈಡ್ರೋಜನಿಗೆ ಕಾಣ್ತಿದ್ಯಾ ಮಕ್ಕಳಿ ಇಂಕ? ಓಕೆ, 1 ಗ್ರಾಮ್ ಆಫ್ ಹೈಡ್ರೋಜನ್ ಇಸ್ ಕಂಬೈನಿಂಗ್ ವಿತ್ ಅಥವಾ ವಾಂಟಿಂಗ್ 8 ಗ್ರಾಮ್ ಆಫ್ ಆಕ್ಸಿಜನ್ ಆದರೆ 3 grams ಆಫ್ ಹೈಡ್ರೋಜನ್, 3 grams ಆಫ್ ಹೈಡ್ರೋಜನ್ ರಿಕ್ವೈರ್ಸ್ ಹೌ ಮಚ್ ಕ್ವಾಂಟಿಟಿ ಆಫ್ ಆಕ್ಸಿಜನ್? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಹೇಗೆ ಮಾಡ್ತೀರಾ? ಆನ್ಸರ್ ವಿಲ್ ಬಿ 3 multiplied by 8, 24 gram. So therefore
3 grams of hydrogen combines with 24 grams of oxygen to form water. ಇದು ನಿಮ್ಮ ಕನ್ಕ್ಲೂಷನ್. ಅರ್ಥ ಆಯ್ತಾ? ಈ ಥರ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಇದು ಇಂಟೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇದು ಸೊಲ್ಯೂಷನ್. ಯು ಕ್ಯಾನ್ ರೈಟ್ ಡೌನ್, ಟೇಕ್ ದ ಸ್ಕ್ರೀನ್ಶಾಟ್ ಆಸ್ ಯು ವಾಂಟ್. One more question. When 3 grams of carbon is burnt, 8 grams of in 8 grams of oxygen, 11 grams of carbon dioxide is produced. 3 grams of carbon reacts with 8 grams of oxygen to produce 11 grams of carbon dioxide. Or keltare, what mass of carbon dioxide will be formed? Yes, 2 mass of carbon dioxide will be formed. Yavaga, when the same 3 grams of carbon is burnt using 50 grams of oxygen. ಈಗ ನೀವು ಆಕ್ಸಿಜನ್ ಕ್ವಾಂಟಿಟಿ ಚೇಂಜ್ ಮಾಡ್ತೀರಾ, ಆದರೆ ಕಾರ್ಬನ್ ಕ್ವಾಂಟಿಟಿ ಹಾಗೆ ಇಟ್ಕೊಳ್ತೀರಾ. ನಿಮಗೆ ಆಲ್ರೆಡಿ ಒಂದು ಸ್ಟೇಟ್ಮೆಂಟಲ್ಲಿ ಗೊತ್ತಿದೆ, 3 ಕಾರ್ಬನ್ 8 ಗ್ರಾಮ್ಸ್ ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ 11 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತೆ ಅಂತ ಹೇಳಿ. 3 grams of carbon reacts with 8 grams of oxygen to form 11 grams of carbon dioxide. C plus O2 giving CO2. Carbon weight is 12. ಆಯ್ತಾ? ಆಕ್ಸಿಜನ್ weight ಬಂದ್ಬಿಟ್ಟು 16. ಇಲ್ಲಿ 32 ಆಗಬೇಕು ಆ್ಯಕ್ಚುಲಿ. ಟೋಟಲ್ ವೆಯ್ಟ್ ಬಂದು 44. ಆಯಿತಾ? ಇದು ಟೋಟಲ್ ಆ್ಯಕ್ಚುಲ್ ವೆಯ್ಟ್. ಈ ವೆಯ್ಟ್ ಇದು ಬೇಡ, ನಮ್ಗೆ ಬೇಕಾಗಿಲ್ಲ. ಇದು ಆನ್ಸರ್ ಬಂದು ತುಂಬ ಸಿಂಪಲ್ ಇದೆ. ನಾನು ಅದನ್ನ ಆಮೇಲೆ ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. 3 ಗ್ರಾಮ್ಸು 8 ಗ್ರಾಮ್ಸ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದರೆ, ಇಲ್ಲಿ ನೀವು ಎಷ್ಟೇ ಗ್ರಾಮ್ಸ್ ಆಫ್ ಆಕ್ಸಿಜನ್ ಸಪ್ಲೈ ಮಾಡಿ ಅದು ಇಲ್ಲೂ ಕೂಡ ಔಟ್ ಆಫ್ 50 ಗ್ರಾಮ್ 8 ಗ್ರಾಮ್ ಆಫ್ ಆಕ್ಸಿಜನ್ ಜೊತೆನೇ ರಿಯಾಕ್ಟ್ ಆಗೋದು. ಬಿಕಾಸ್ ಕಾಂಪೋಸಿಷನ್ ಇಯರ್ ಆಲ್ಸೋ ಇಸ್ ಫಿಕ್ಸ್ಡ್. ರಿಸಲ್ಟಿಂಗ್ ಏನು? 11 ಗ್ರಾಮ್ಸ್ ಆಫ್ O2. ಮಿಕ್ಕಿದ್ದು ಔಟ್ ಆಫ್ 50 ನೀವು ಸಪ್ಲೈ ಮಾಡಿದ್ರಿ, ಅದರಲ್ಲಿ 8 ಅಷ್ಟೇ ತಗೊಳುತ್ತೆ. ಮಿಕ್ಕಿದ್ದು 42 ಗ್ರಾಮ್ಸ್ ಆಫ್ ಆಕ್ಸಿಜನ್ ವಿಲ್ ರಿಮೈನ್ ಅನ್ರಿಯಾಕ್ಟೆಡ್. ಅದು ಅನ್ರಿಯಾಕ್ಟೆಡ್ ಸ್ಟೇಟ್ನಲ್ಲೇ ಇರುತ್ತೆ. ಸೊ ನಮ್ಮ ಆನ್ಸರ್ ವಿಲ್ ಬಿ ಗವರ್ನ್ ಬೈ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್. ಹೇಳ್ತಾರೆ ಅವರು, 3 ಗ್ರಾಮ್ಸ್ ಆಫ್ ಕಾರ್ಬನ್ ಇನ್ 50 ಗ್ರಾಮ್ಸ್ ಆಫ್ ಆಕ್ಸಿಜನ್ನಲ್ಲಿ ಬರೀ 8 ಗ್ರಾಮ್ಸ್ ಜೊತೆ ರಿಯಾಕ್ಟ್ ಮಾಡುತ್ತೆ. 42 ಗ್ರಾಮ್ಸ್ ವಿಲ್ ರಿಮೈನ್ ಅನ್ರಿಯಾಕ್ಟೆಡ್. So that's all about the law of constant composition. So ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ. Once we learn atom, ion, atomic mass, molecular mass, ಆ ಎಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಾನು ನಿಮಗೆ ಹೇಳ್ತಾ ಹೋಗ್ಬೋದು ಈಸಿಯಾಗಿ ಇನ್ ಟರ್ಮ್ಸ್ ಆಫ್ ಮಾಸ್ ಹೇಗೆ ಅಂತ ಹೇಳಿ. ಸೊ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್ ಫಾರ್ ಯು. ಏನು ಕಲ್ತ್ವಿ ನಾವು? ಲಾ ಆಫ್ ಕನ್ಸರ್ವ್ ಯಾರು ಕೊಟ್ಟರು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಆಂಟೋನ್ ಲೆವೋಯಿಸರ್. ಹೇಗೆ ಸ್ಟೇಟ್ ಮಾಡ್ತೀರಾ? ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಶುಡ್ ಬಿ ಆಲ್ವೇಸ್ ಈಕ್ವಲ್ before and after the chemical reaction, or in a chemical reaction total mass of the reactant should be equal to total mass of the product. Artha aita? How do you state law of definite proportion? So proportionally ಹೇಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು? NCERT ಸ್ಟೇಟ್ಮೆಂಟ್ ಹೋಗ್ತೀರಾ ಅಂತ ಹೇಳಿದ್ರೆ how do you define it? In a chemical substance, ಒಂದು chemical substance ನಲ್ಲಿ the elements are always present in definite
ಪ್ರಪೋರ್ಷನ್ಸ್ ಬೈ ಮಾಸ್. ಹೇಗೆ ಹೇಳ್ತೀರಾ? ಒಂದು ಸಬ್ಸ್ಟೆನ್ಸ್ನಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸ್, ಬೇಸಿಕಲಿ ಯಾವುದೇ ಎಲಿಮೆಂಟ್ಸ್ ತಗೊಳ್ಳಿ, ಇಟ್ ಕುಡ್ ಬಿ ವಾಟರ್ ಆರ್ ಇಟ್ ಕುಡ್ ಬಿ ಕಾರ್ಬನ್ ಡೈಆಕ್ಸೈಡ್ ಆರ್ ಇಟ್ ಕುಡ್ ಬಿ ಆಕ್ಸಾಲಿಕ್ ಆಸಿಡ್. ಈ ಥರ ಆಕ್ಸಾಲಿಕ್ ಆಸಿಡನ್ನು ನಾನು ರೆಪ್ರೆಸೆಂಟ್ ಮಾಡ್ಬೋದು. ಎನಿ ಕೆಮಿಕಲ್ ಸಬ್ಸ್ಟೆನ್ಸ್ ಯು ಟೇಕ್, elements are always present in a constant proportion, definite proportion by mass. This is your statement. Do give the statement as it is. ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಯಾವ ಲಾವನ್ನು ಅಪ್ಲೈ ಮಾಡಬೇಕು ಅಂತ ಹೇಳೋದನ್ನ ಕಲಿತಾ ಹೋಗ್ತೀರಾ. ಸೊ ಐ ಹೋಪ್ ದ ಕ್ಲಾಸ್ ವಾಸ್ ಯೂಸ್ಫುಲ್ ಫಾರ್ ಯು. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಮೈ ಕ್ಲಾಸ್. Thank you for watching this video. I'll meet you in the next video with the interesting topic called as Dalton's atomic theory. Until then, take care. Bye.